ಸ್ವಲ್ಪ ದಿನಗಳ ಹಿಂದೆ ನಾನೊಂದು MCP ಸರ್ವರ್ ಬಗ್ಗೆ ವಿಡಿಯೋ ಮಾಡಿದ್ದೆ. ಹಾಗೆ ಇವತ್ತು ಎಕ್ಸ್‌ಪ್ಲೋರ್ ಮಾಡ್ತಾ ಇರಬೇಕಾದ್ರೆ ಒಂದು MCP ಸರ್ವರ್ ಸಿಕ್ತು. ಸೊ ನಿಮಗೆ ಒಂದು MCP ಸರ್ವರ್ ಎಷ್ಟು ಪವರ್‌ಫುಲ್ ಅಂತ ತೋರಿಸ್ಕೊಡೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ಯಾವುದೇ ಟ್ಯುಟೋರಿಯಲ್ ಅಲ್ಲ. ಈ ಒಂದು MCP ಸರ್ವರ್ ಎಷ್ಟು ಯೂಸ್‌ಫುಲ್ ಅಂತ ಈ ಒಂದು ವಿಡಿಯೋ ನೋಡಿದ ಮೇಲೆ ಆದ್ರೂ ನಿಮಗೆ ಗೊತ್ತಾಗುತ್ತೆ. ಅದೇ ರೀತಿ ನೀವು ಎಕ್ಸ್‌ಪ್ಲೋರ್ ಮಾಡ್ತೀರಾ ಅನ್ನೋ ಒಂದು ಇದ್ರ ಮೇಲೆ. ನಾನು ಈ ಒಂದು ಇದರಲ್ಲಿ ಕಿರೋನ ಯೂಸ್ ಮಾಡ್ತಾ ಇದ್ದೀನಿ. ಕಿರೋ CLI ಅಮೆಜಾನ್ ಕ್ಯೂ ಡೆವಲಪರ್ AI ಅಸಿಸ್ಟೆಂಟ್ ಇದು. ನೀವು ಕ್ಲೌಡ್ ಯೂಸ್ ಮಾಡ್ಬೋದು. ಅದೇ ರೀತಿ LM ಸ್ಟುಡಿಯೋ ಯೂಸ್ ಮಾಡ್ಬೋದು. ಮಲ್ಟಿಪಲ್ ವೇ ಇದೆ ನಿಮಗೆ MCP ಸರ್ವರ್ ಇಂಟಿಗ್ರೇಷನ್ ಮಾಡಲಿಕ್ಕೆ. ಇಲ್ಲಿ ನನಗೆ ಈ ಕ್ಯುಬರ್ನೆಟಿಸ್ MCP ಸರ್ವರ್ ಏನಿದೆ ಇದನ್ನ ನಾನು ಇಲ್ಲಿ ಇಂಟಿಗ್ರೇಟ್ ಮಾಡಿದ್ದೀನಿ ಆಲ್ರೆಡಿ. ನ್ಯಾನೋ MCP.json ತೋರಿಸೋದಾದ್ರೆ ಇದರಲ್ಲಿ AWS ಡಯಾಗ್ರಾಮ್ ಆಗಿರ್ಬೋದು, CDK ಆಗಿರ್ಬೋದು, ಅದೇ ರೀತಿ ಲಾಸ್ಟಲ್ಲಿ ಕ್ಯೂಬರ್ನೆಟ್ಸ್ನ ಇಂಟಿಗ್ರೇಟ್ ಮಾಡಿದ್ದೀನಿ. ನಾನೀಗ ಇಲ್ಲಿ ಕಿರೋ CLIನ ಕಾಲ್ ಮಾಡ್ತೀನಿ. ಹಾಗೆ ಇಲ್ಲಿ ನನ್ನ ಟಾಸ್ಕ್ ಇರುವಂಥದ್ದು ನನಗೆ ಲೋಕಲಲ್ಲಿ ಒಂದು ಕೈಂಡ್ ಕ್ಲಸ್ಟರ್ನ ರನ್ ಮಾಡಬೇಕು. ಅದರಲ್ಲಿ ಒಂದು Nginx ಡಿಪ್ಲಾಯ್ಮೆಂಟ್ನ ರನ್ ಮಾಡಿ ಅದನ್ನು ಸರ್ವಿಸ್ನ ಕ್ರಿಯೇಟ್ ಮಾಡಿ ಅದನ್ನ ಲೋಕಲ್ ಹೋಸ್ಟ್ಗೆ ಫಾರ್ವರ್ಡ್ ಮಾಡಬೇಕು. ನಂತರ ಲೋಕಲ್ ಹೋಸ್ಟಲ್ಲಿ ನನಗೆ ಒಂದು Nginx ಆಕ್ಸೆಸಿಬಲ್ ಇರಬೇಕು. ಇದಿಷ್ಟು ಟಾಸ್ಕ್ನ ನಾನು ಮಾಡಬೇಕು. ಓಕೆ, ಸಿಂಪಲ್ ಅನಿಸ್ತಾ ಇದೆ. ಆದರೆ ಇದನ್ನ ನಾನು ಕಂಪ್ಲೀಟ್ ಆಗಿ ಒಂದು MCP ಸರ್ವರ್ ಮತ್ತು AI ಅಸಿಸ್ಟೆಂಟ್ನ ಯೂಸ್ ಮಾಡ್ಕೊಂಡು ಮಾಡಬೇಕಿಲ್ಲಿ. ಓಕೆ, ಮೊದಲನೇದಾಗಿ ನಾನು ಜಸ್ಟ್ ಇಂಗ್ಲೀಷಲ್ಲೇ ಹೇಳ್ತೀನಿ ಇದಕ್ಕೆ. ಕೈಂಡ್ ಕ್ಲಸ್ಟರ್ ಲೋಕಲ್. ತುಂಬ ಸಲ ಈ ರೀತಿ ಪ್ರಾಂಪ್ಟ್ ಬರುತ್ತೆ. ನಾನು ಟ್ರಸ್ಟ್ ಕೊಡ್ತಾ ಇದ್ದೀನಿ. ಅಂದರೆ ಇದು AI ಅಸಿಸ್ಟೆಂಟ್ನ ಟ್ರಸ್ಟ್ ಮಾಡ್ತೀರಾ ಇಲ್ವಾ ಅಂತ ಕೇಳುತ್ತೆ. ಆಬ್ವಿಯಸ್ಲಿ ಮಾಡಲೇಬೇಕು, ಟ್ರಸ್ಟ್ ಬೇರೆ ಆಪ್ಷನ್ ಇಲ್ಲ. ಕಂಪ್ಲೀಟ್ ಕ್ಯೂಬರ್ನೆಟಿಸ್ ಕ್ಲಸ್ಟರ್ ರನ್ ಆಯಿತು ಈ ಒಂದು ಕೈಂಡಲ್ಲಿ. ನನಗೆ ಇನ್ನೊಂದು ಟರ್ಮಿನಲ್ ಬೇಕಾದರೆ ಓಪನ್ ಮಾಡಿಬಿಟ್ಟು ನೋಡ್ಬೋದು. ಗೆಟ್ ಕ್ಲಸ್ಟರ್ ಮಾಡೋಣ. ಲೋಕಲ್ ಡೇವ್ ಅಂತ ಆಲ್ರೆಡಿ ಒಂದು ಸ್ಪಿನ್ ಆಗಿದೆ. ರನ್ Nginx ಏನು ಹೇಳ್ತಾ ಇದ್ದೀನಿ, ಒಂದು Nginx ಡಿಪ್ಲಾಯ್ಮೆಂಟ್ನ ರನ್ ಮಾಡುವಂಥ ಆ ಕ್ಲಸ್ಟರಲ್ಲಿ. ಓಕೆ, ಜಸ್ಟ್ ಒಂದು ಸೆಂಟೆನ್ಸ್ನ ಬರೆದಿರುವಂಥದ್ದು ನಾನು. ಫಸ್ಟ್ ಇದು ನೇಮ್ ಸ್ಪೇಸ್ನ ಕ್ರಿಯೇಟ್ ಮಾಡ್ತಾ ಇದೆ. ಅದೇ ರೀತಿ ನೆಕ್ಸ್ಟ್ ಇವಾಗ ಡಿಪ್ಲಾಯ್ಮೆಂಟ್ ಕಮಾಂಡ್ನ ರನ್ ಮಾಡ್ತು. 3 ಪಾಡ್ ರನ್ ಆಯಿತು. kubectl ರನ್ ಆಗ್ತಾ ಇದೆ. ಇವಾಗ ಇದು ನನಗೆ ಫೋರ್ಟ್ ಫಾರ್ವರ್ಡ್ನ ಸ್ಟಾರ್ಟ್ ಮಾಡ್ತು. ಓಕೆ, 127.0 Nginx ಅಪ್ ಆ್ಯಂಡ್ ರನ್ನಿಂಗ್. ನಾನು ಒಂದೇ ಒಂದು ಕಮಾಂಡ್ ರನ್ ಮಾಡಿಲ್ಲ, ಎಲ್ಲ AIನೇ ಮಾಡಿರೋದು. ಅದೇ ರೀತಿ ನಿಮಗೆ ಈ ರೀತಿ ಮಾಡಬೇಕಾದ್ರೆ ಒಂದು ಎರರ್ ಬಂತು ಅಂದ್ಕೊಳ್ಳಿ, kubectl ಇನ್ಸ್ಟಾಲ್ ಆಗಿಲ್ಲ ಅಂತ ಹೇಳಿ, ಅದನ್ನು ಸಹ ಇದು ಆಟೋಮೆಟಿಕ್ಕಾಗಿ ಇನ್ಸ್ಟಾಲ್ ಮಾಡುತ್ತೆ. ವಿತ್ ನಿಮ್ಮ ಕನ್ಸೆಂಟ್ ಕೇಳುತ್ತೆ, ಟ್ರಸ್ಟ್ ಮಾಡ್ತಿಲ್ಲ ಅಂತ ಮಾಡಿದರೆ ಅದನ್ನು ಸಹ ಇನ್ಸ್ಟಾಲ್ ಮಾಡುತ್ತೆ. ಇದೇ ರೀತಿ ನಾನೀಗ ಏನೋ ಒಂದು ಕ್ಯೂಬರ್ನೆಟಿಸ್ ಕ್ಲಸ್ಟರಲ್ಲಿ ಏನೋ ಡಿಲೀಟ್ ಆಯಿತು, ಏನೋ ಒಂದು ಎರರ್ ಬಂತು, ಕಂಪ್ಲೀಟಾಗಿ ಟ್ರಬಲ್ ಶೂಟ್ ಮಾಡ್ಬೋದು. ಹಾಗೆ ನೀವು ಪ್ರೊಡಕ್ಷನ್ ಗ್ರೇಡ್ ಕ್ಲಸ್ಟರಲ್ಲಿ ವರ್ಕ್ ಮಾಡಬೇಕಾದ್ರೆ ಈ ರೀತಿ ಡೈರೆಕ್ಟಾಗಿ AI ಇಂಟಿಗ್ರೇಟ್ ಮಾಡೋದಕ್ಕಾಗೋದಿಲ್ಲ. ನೀವು ಲೋಕಲ್ LLM ಏನಾದರೂ ರನ್ ಮಾಡಿಬಿಟ್ಟು ಅದ್ರ ಜೊತೆ ಮಾಡಬೇಕಾಗತ್ತೆ. ಹಾಗೆ ಲಾಸ್ಟಲ್ಲಿ ಎಲ್ಲ ಡಿಲೀಟ್ ಮಾಡಬೇಡ. ಪ್ಲೀಸ್ ಡಿಲೀಟ್ ಆಲ್ ಡಿಪ್ಲಾಯ್ಮೆಂಟ್ಸ್ ಆ್ಯಂಡ್ ಕ್ಲಸ್ಟರ್. ಆಟೋಮೆಟಿಕ್ಕಾಗಿ ಎಲ್ಲ ಡಿಲೀಟ್ ಮಾಡಿಬಿಡುತ್ತೆ ಇದು, ಇವನ್ ಇನ್ಕ್ಲೂಡಿಂಗ್ ಕ್ಲೈಂಟ್ ಕ್ಲಸ್ಟರ್. ಅದೇನು ಅಪ್ ಆ್ಯಂಡ್ ರನ್ ಮಾಡಿತ್ತು ಲಾಸ್ಟ್ ಟೈಮ್ ಅದನ್ನು ಸಹ ರಿಮೂವ್ ಮಾಡಿಬಿಡ. ಇದೊಂದು ಚಿಕ್ಕ ಎಕ್ಸಾಂಪಲ್ ಅಷ್ಟೇ. MCPನ ನೀವು ಕರೆಕ್ಟಾಗಿ ಕಲ್ತ್ಕೊಂಡಿದ್ದೀರಾ ಅಂದರೆ ನಿಮ್ಮ ಡೆವಾಪ್ಸ್ ಆಗಿರ್ಬೋದು, ಯಾವುದೇ ಡೆವಲಪರ್ ಆಗಿರ್ಬೋದು, ನಿಮ್ಮ ಲೈಫ್ ತುಂಬ ಈಸಿ ಆಗುತ್ತೆ. ಸೊ ಒಂದ್ಸಲ ಎಕ್ಸ್ಪ್ಲೋರ್ ಮಾಡಿ.